ಗೃಹ ಸಚಿವರ ಆದೇಶದಂತೆ ಪತ್ರಕರ್ತರಿಗೆ ಸಿಕ್ತು ಆರೋಗ್ಯ ವಿಮೆ. ಪತ್ರಕರ್ತರ ಆರೋಗ್ಯ ವಿಮೆಗೆ 5 ಲಕ್ಷ ಮೀಸಲಿಟ್ಟ ಪಟ್ಟಣ ಪಂಚಾಯಿತಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಕೊರಟಗೆರೆ ತಾಲೂಕಿನ ಪತ್ರಕರ್ತರಿಗೆ ಆರೋಗ್ಯ ವಿಮೆ ವಿತರಿಸಲು ಕೊರಟಗೆರೆ ಪಟ್ಟಣ ಪಂಚಾಯಿತಿ ಮುಂದಾಗಿದೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಉಳಿತಾಯ ಬಜೆಟ್ ಮಂಡನೆಯಾಗಿದ್ದು, ಈ ಬಜೆಟ್ನಲ್ಲಿ ಆರೋಗ್ಯ ವಿಮೆಗೆ 5 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಅನಿತಾ 2025-26ನೇ ಸಾಲಿನ ಆಯವ್ಯಯ ಮಂಡನೆ ಮಾಡಿದ್ರು. ಕೊರಟಗೆರೆ ಪಟ್ಟಣ ಪಂಚಾಯಿತಿಯಿಂದ 9 ಲಕ್ಷ ರೂಪಾಯಿ ಉಳಿತಾಯದ ಬಜೆಟ್ ಘೋಷಣೆಯಾಗಿದೆ. ಈ ವೇಳೆ 45 ವರ್ಷ ಮೇಲ್ಪಟ್ಟ ಕಾರ್ಯನಿರತ ಪತ್ರಕರ್ತರಿಗೆ ಪಟ್ಟಣ ಪಂಚಾಯಿತಿಯಿಂದ ಆರೋಗ್ಯ ವಿಮೆ ಘೋಷಣೆ ಮಾಡಲಾಗಿದೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ಉಮೇಶ್ ಘೋಷಣೆಯನ್ನ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ತೆ. ಇದನ್ನ 25-26ನೇ ಸಾಲಿನ ಆಯವ್ಯಯ ಬಜೆಟ್ನ ಮಾನ್ಯ ಅಧ್ಯಕ್ಷರು ಅನಿತಾ ಕೆಒ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಬಜೆಟ್ ಮಂಡನೆ ಮಾಡಿದ್ರು. ಈ ಒಂದು ಬಜೆಟ್ಗೆ ಪೂರ್ವಭಾವಿಯಾಗಿ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಸದಸ್ಯರುಗಳು ಹಾಗೂ ವಿವಿಧ ಉದ್ಯಮಿಗಳು ಎಲ್ಲರಿಗೂ ಮಾಹಿತಿಯನ್ನು ಕ್ರೋಢೀಕರಿಸಿ ಎಲ್ಲ ಅಹವಾಲುಗಳನ್ನು ಸ್ವೀಕರಿಸಿ ಮತ್ತು ಯಾವ ಸಾಧಕ ಬಾಧಕಗಳನ್ನು ನಾವು ಮನನ ಮಾಡಿಕೊಂಡು ಈ ಬಜೆಟ್ನ ಒಂದು ರೂಪುರೇಷೆಯನ್ನು ನಾವು ಸಿದ್ಧ ಮಾಡಿದ್ದೀವಿ. ಈ ಒಂದು ರೂಪುರೇಷೆಯ ಮುಖ್ಯಾಂಶಗಳೇನು ಅಂತಂದ್ರೆ, ಮುಖ್ಯವಾಗಿ ನಾವು ಉಳಿತಾಯ ಬಜೆಟ್ ನಾವು ಈ ಸರಿ ಮಾಡ್ತಾ ಇದ್ದೀವಿ. ಮುಂದುವರೆದು ಈಗೇನು ಕೊರಟಗೆರೆ ಪಟ್ಟಣ ಏನಿದೆ, ನದಿ ಒಂದು ಪ್ರಮುಖವಾಗಿ ನದಿ ಆಗುತ್ತೆ, ಸುವರ್ಣಮುಖಿ ನದಿ. ನಮ್ಮನ್ನೆಲ್ಲ ಏನಿದೆ ತ್ಯಾಜ್ಯ ಜೋರಾಗಿ ಮಳೆ ಬಂದಾಗ ಏನಾಗುತ್ತೆ, ಎಲ್ಲ ತ್ಯಾಜ್ಯಗಳು ನದಿಗೆ ಹೋಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾವು ಸ್ವಚ್ಛ ಸುವರ್ಣಮುಖಿ ಅಭಿಯಾನ ಅಂತ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಆ ಒಂದು ಅಭಿಯಾನಕ್ಕೆ ನಾವು ಏನೆಲ್ಲ DPR ಮಾಡಬೇಕು, ಆ DPR ಈ ಸರಿ ನಮ್ಮ ಮಾನ್ಯ ಅಧ್ಯಕ್ಷರು ಸಲಹೆ ನೀಡಿ 3 ಲಕ್ಷ ಇದನ್ನ ನಾವು ತೆಗೆದಿಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಅದನ್ನು ನಾವು ಈ ಬಜೆಟಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ಮುಂದುವರೆದು ಯಾರು ಈ ಏನು ಪತ್ರಕರ್ತರುಗಳಿಗೆಲ್ಲ ಸಾಮಾನ್ಯವಾಗಿ ಲೋಕಲ್ ಬಸ್ ಪಾಸ್ಗಳೆಲ್ಲ ಏನೆಲ್ಲ ಈಗ ಸರ್ಕಾರ ಕೊಡ್ತಾ ಇದೆ, ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತಿ ವಾಸಿಯಾಗಿರುವ ಒಂದು ಪತ್ರಕರ್ತರಿಗೆ ಒಂದು ಆರೋಗ್ಯ ವಿಮೆ, ಯಾಕಂದ್ರೆ ಓಡಾಟ ಜಾಸ್ತಿ ಪತ್ರಕರ್ತರದು, ಅದಕ್ಕೋಸ್ಕರ ಒಂದು ಆರೋಗ್ಯ ವಿಮೆ ಮಾಡಬೇಕು ಅನ್ನೋದೊಂದು ಹೊಸ ಒಂದು ಯೋಜನೆ ಹೇಳಿ ನಮ್ಮ ಈ ಸರಿ ನಮ್ಮ ಅಧ್ಯಕ್ಷರು 45 ವರ್ಷ ಮೇಲ್ಪಟ್ಟು ಕಾರ್ಯನಿರತ ಪತ್ರಕರ್ತರು ಯಾರಿದ್ದಾರೆ ಆ ಪತ್ರಕರ್ತರಿಗೆ ಒಂದು ಆರೋಗ್ಯ ವಿಮೆ ಮಾಡಿಸ್ಬೇಕು ಅನ್ನೋದೊಂದು ಇದನ್ನ ಅಭಿಲಾಷೆಯೊಂದಿಗೆ ಅದನ್ನ ಬಜೆಟ್ ನಲ್ಲಿ ಸೇರಿಸಿದ್ರು. ಎರಡು ಪ್ರಮುಖ ಅಂಶಗಳು. ಎಷ್ಟು ಅಮೌಂಟ್ ಸರ್? ಅದಕ್ಕೆ 5 ಲಕ್ಷ ಒಂದು ಅಮೌಂಟ್ ಇಟ್ಕೊಂಡಿದ್ದೀವಿ ಸರ್. ಮತ್ತೆ ಮುಂದುವರೆದು ಇಲ್ಲೇನಂದ್ರೆ ಈ ಸರಿ ಬಜೆಟ್ ಅಲ್ಲಿ ಮುಖ್ಯವಾಗಿ ಮನೆ ಸದಸ್ಯರು ಮತ್ತೆ ಅಧ್ಯಕ್ಷರೆಲ್ಲ ತೀರ್ಮಾನದಂತೆ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ನಾವು ಅದನ್ನ ಮಾಡ್ತಾ ಇದ್ದೀವಿ. ಕಾರ್ಯನಿರತ ಪತ್ರಕರ್ತರ ಸಂಘದ ಕೊರಟಗೆರೆ ತಾಲೂಕು ಅಧ್ಯಕ್ಷ ಪುರುಷೋತ್ತಮ್ ಮಾತನಾಡಿ, ಪತ್ರಕರ್ತರಿಗೆ ಆರೋಗ್ಯ ವಿಮೆ ಘೋಷಣೆ ಮಾಡಿದ್ದಕ್ಕೆ ಗೃಹ ಸಚಿವರಿಗೆ ಮತ್ತು ಪಟ್ಟಣ ಪಂಚಾಯಿತಿಗೆ ಧನ್ಯವಾದ ತಿಳಿಸಿದ್ದಾರೆ. ಸರ್ಕಾರದ 4ನೇ ಅಂಗವಾಗಿ ಕೆಲಸ ಮಾಡುವ ಪತ್ರಕರ್ತರಿಗೆ ಯಾವುದೇ ಭದ್ರತೆಗಳಿಲ್ಲ. ಕೊನೆ ಪಕ್ಷ ಆರೋಗ್ಯಕ್ಕಾದ್ರೂ ಒತ್ತನ್ನ ಕೊಡಿ ಎಂದು ಹಲವು ಬಾರಿ ರಾಜ್ಯ ಸಮ್ಮೇಳನಗಳಲ್ಲಿ ಕೇಳಿಕೊಂಡಿದ್ವು. ಮಾನ್ಯ ಗೃಹ ಸಚಿವರು ಪತ್ರಕರ್ತರ ಬೇಡಿಕೆಗಳನ್ನು ಮನಗಂಡು ಇದೀಗ ಕೊರಟಗೆರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ 45 ವರ್ಷ ಮೇಲ್ಪಟ್ಟ ಪತ್ರಕರ್ತರಿಗೆ ಉಚಿತ ಆರೋಗ್ಯ ವಿಮೆ ಮಾಡಿಸಿಕೊಳ್ಳಲು ಪಟ್ಟಣ ಪಂಚಾಯಿತಿ ಬಜೆಟ್ನಲ್ಲಿ 5 ಲಕ್ಷ ಹಣ ಮೀಸಲಿಟ್ಟಿರುವುದು ನಮ್ಮೆಲ್ಲರಿಗೂ ಸಂತೋಷ ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ 45 ವರ್ಷವನ್ನ ಕಡಿತಗೊಳಿಸಿ ಎಲ್ಲ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮನವಿಯನ್ನ ಮಾಡಿಕೊಂಡ್ರು. ಇವತ್ತು ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಏನು ನಮ್ಮ ಕಾರ್ಯನಿರತ ಪತ್ರಕರ್ತರ ಒಂದು ಏನು ಪಟ್ಟಣ ವ್ಯಾಪ್ತಿಯ ಕಾರ್ಯನಿರತ ಪತ್ರಕರ್ತರಿಗೆ ಏನು ಒಂದು ಆರೋಗ್ಯ ವಿಮೆ ಅಂತೇಳಿ 5 ಲಕ್ಷಗಳ ಅನುದಾನವನ್ನು ಕೊರಟಗೆರೆ ಪಟ್ಟಣ ಪಂಚಾಯಿತಿ ಮೀಸಲಿಟ್ಟಿದೆ. ಇದಕ್ಕಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ನಮ್ಮ ಕೊರಟಗೆರೆ ಪಟ್ಟಣ ಪಂಚಾಯಿತಿಗೆ ಧನ್ಯವಾದ ತಿಳಿಸ್ತೀನಿ. ಇದಕ್ಕೆ ಮೂಲ ಕಾರಣ ನಮ್ಮ ಗೃಹ ಸಚಿವರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಶಿಫಾರಸು ಪತ್ರವನ್ನು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಿಗೆ ಪತ್ರಕರ್ತರಿಗೆ ಆರೋಗ್ಯ ವಿಮೆಯನ್ನು ಕೊಡಿ ಅಂತ ಒಂದು ಪತ್ರವನ್ನು ಆದೇಶವನ್ನು ಕೊಟ್ಟಿದ್ದರು. ಅದರ ಆದೇಶದ ಅನ್ವಯನಂತೆ ಈಗ ನಮ್ಮ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಎಲ್ಲ ಗೌರವಾನ್ವಿತ ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಗೌರವಾನ್ವಿತ ಎಲ್ಲ ಸದಸ್ಯರು ಒಟ್ಟಾಗಿ ಆದೇಶವನ್ನು ಪಾಲನೆ ಮಾಡಿ ನಮಗೆ ಆರೋಗ್ಯ ವಿಮೆ ಕೊಟ್ಟಿರೋದು ಅತ್ಯಂತ ಸಂತೋಷವಾಗಿದೆ. ಆದರೆ ಇದರಲ್ಲಿ ಏನು ಅಂದರೆ 45 ವರ್ಷವನ್ನು ಅವರು ಒಂದು ಮಾರ್ಗಸೂಚಿಯನ್ನು ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ
ಅದನ್ನು ಮುಂದಿನ ಒಂದು ವರ್ಷದಲ್ಲಿ ಅದನ್ನು ಸಹ ಮಾರ್ಗಸೂಚಿನ ತೆಗೆದು ಎಲ್ಲ ಪತ್ರಕರ್ತರಿಗೂ ಮಾಡ್ತೀವಿ. ಮಾರ್ಗಸೂಚಿ ನೀವೇ ಕೇಳಿದ್ರು ಏನಂದ್ರೆ 45 ವರ್ಷ ಆದ ಮೇಲೆ ಪತ್ರಕರ್ತರಿಗೆ ಆಗೋದು ಒಬ್ಬ ವ್ಯಕ್ತಿಗೆ ಆಗುವ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದ್ರಿಂದ 45 ವರ್ಷನ ಮಾರ್ಗಸೂಚಿ ಅಂತ ಇಟ್ಟಿದ್ವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಮಾನ್ಯ ಗೃಹ ಸಚಿವರು ಮುಖ್ಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಹ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಭಾಗದಲ್ಲಿರುವಂತಹ ಪತ್ರಕರ್ತರಿಗೂ ಸಹ ಆರೋಗ್ಯ ವಿಮೆ ಕೊಡಿ ಅಂತ. ಆ ಪತ್ರದ ಉಲ್ಲೇಖ ಈಗಾಗಲೇ ತಾಲೂಕ್ ಪಂಚಾಯತಿಗೆ ಬಂದಿದೆ. ಮುಂದೆ ಗ್ರಾಮಾಂತರದಲ್ಲೂ ವಾಸಿಸುವಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯನಿರತ ಪತ್ರಕರ್ತರಿಗೆ ಗ್ರಾಮಾಂತರದಲ್ಲೂ ಸಹ ಆರೋಗ್ಯ ವಿಮೆಯನ್ನು ಕೊಡುವಂತ ಕೆಲಸ ಆಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಈ ಕ್ಷೇತ್ರದ ಶಾಸಕರು ಹಾಗೂ ಘನ ಸರ್ಕಾರದ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಪರವಾಗಿ ಅನಂತ ಧನ್ಯವಾದಗಳನ್ನ, ವಂದನೆಗಳನ್ನ ಅಧ್ಯಕ್ಷನಾಗಿ ನಾನು ತಿಳಿಸಿದ್ದೇನೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.